ಡೀಸೆಲ್ ಪೆಟ್ರೋಲ್ ಬಳಕೆಯನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ನಾವೇನು ಆಫೀಸಿಗೆ ಜಟ್ಕಾ ಗಾಡೀಲಿ ಹೋಗ್ಬೇಕಾ ಅಥವಾ ಎತ್ತಿನ ಗಾಡೀಲಿ ಹೋಗ್ಬೇಕಾ? ವರ್ಕ್ ಫ್ರಮ್ ಹೋಮ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮೇ ಕೊಡೋದಿಲ್ಲ. ನಾವೇನ್ ಮಾಡಬೇಕು? ಕೆಲಸ ಬಿಡಬೇಕಾ? 1 ವರ್ಷಗಳ ಕಾಲ ಗೋಲ್ಡ್ ಅನ್ನ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಹಾಕಿರೋ ಶೇರ್ ಏನ್ ಮಾಡಬೇಕು? ಈ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುವಂಥದ್ದು. ನರೇಂದ್ರ ಮೋದಿಯವರು ಹೇಳಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಇಂಧನಗಳ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅಲ್ರಿ, ಗೋಲ್ಡ್ಗೆ ನಾನು ಶೇರ್ ಹಾಕಿದ್ದೆ, ಈಗ ಗೋಲ್ಡ್ ಶೇರ್ ಕುಸಿತವಾಗ್ತಾ ಇದೆ. ನರೇಂದ್ರ ಮೋದಿಯವರ ಈ ಒಂದು ಮಾತಿನಿಂದ ನಾನೇನು ಮಾಡಬೇಕು? ನರೇಂದ್ರ ಮೋದಿಯವರು ಕಟ್ಕೊಡ್ತಾರಾ ನಷ್ಟವನ್ನ? ಇದೇ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇರೋದು. ವಿಶ್ವಗುರು ಅಂತ ಹೇಳಿ ನಾವು ಕುಚ್ಕೊಳ್ತಿರುವಂತಹ ನರೇಂದ್ರ ಮೋದಿಯವರು ನಮ್ಮನ್ನ ನಿಭಾಯಿಸೋಕಾಗ್ತಾ ಇಲ್ವಾ ಅವ್ರ ಹತ್ರ? ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಆ ಒಂದು ಕಾರಣಕ್ಕಾಗಿ ನಮ್ಗೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಅದನ್ನ ನಿಭಾಯಿಸಬೇಕಾಗಿರುವಂತಹ ಕೇಂದ್ರ ಸರ್ಕಾರ ನಮ್ಮ ಹತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಲ್ಲ, ನೀವು ನಿಭಾಯಿಸ್ತೀರಾ ಎನ್ನುವಂಥ ಕಾರಣಕ್ಕೆ ತಾನೇ ಬಿಜೆಪಿಯನ್ನ ವೋಟ್ ಹಾಕಿ ಗೆಲ್ಲಿಸ್ತಾ ಬಂದಿರೋದು. 2014ರಿಂದ 2026ರವರೆಗೂ ಕೂಡ ಕೇಂದ್ರದಲ್ಲಿ ಬಿಜೆಪಿಯೇ ಇದೆ. ಈಗ ನಮ್ಮ ಹತ್ರ ನಿಭಾಯಿಸೋಕ್ಕಾಗೋದಿಲ್ಲ, ನೀವು ಹೊಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ? ನರೇಂದ್ರ ಮೋದಿಯವರ ಈ ಒಂದು ಹೇಳಿಕೆಗೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಪ್ರಕಾಶ್ ರೈ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಜನಸಾಮಾನ್ಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಯವರೇ, ಇದು ಕೊರೋನಾ ಟೈಮ್ ಅಲ್ಲ ರೀ, ಇದು ಜನಗಳನ್ನು ನಿಭಾಯಿಸಬೇಕಾಗಿರುವಂತಹ ಸಮಯ. ನೀವು ಜನರ ಹತ್ರ ಬಂದು ನೀವು ಜಾಸ್ತಿ ಇವಾಗ ಪೆಟ್ರೋಲ್ ಡೀಸೆಲಲ್ಲಿ ಓಡಾಡಬೇಡಿ ಅಂತಂದರೆ ಅವ್ರೇನು ಜಟಕಾ ಗಾಡೀಲಿ ಓಡಾಡಬೇಕಾ? ಅಥವಾ ಅವ್ರು ಎತ್ತಿನ ಗಾಡೀಲಿ ಓಡಾಡಬೇಕಾ? ಅಥವಾ ಅವರು ಸಾರ್ವಜನಿಕ ಒಂದು ಬಸ್ಗಳನ್ನು ಉಪಯೋಗಿಸ್ಕೋಬೇಕಾ? ಸಾರ್ವಜನಿಕ ಬಸ್ ಉಪಯೋಗಿಸ್ತೀನಿ ಅಂತಂದರೆ ಹೆಣ್ಮಕ್ಳು ಸೀಟ್ ಮೇಲೆ ಕೂತ್ಕೊಂಡಿರ್ತಾರೆ, ನಮ್ಮ ಗಂಡು ಮಕ್ಳು ಏನು ಮಾಡಬೇಕು? ಇದೇ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸ್, ಇದ್ರ ಬಗ್ಗೆ ನಾನು ಹೇಳೋಕ್ಕಿಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಮಾತನಾಡ್ತಾರೆ. ಏನು ಹೇಳಿದ್ರು, ಏನು ಟ್ವೀಟ್ ಮಾಡಿದ್ರು ಅಂತ ನೋಡೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಯನ್ನ ವೈಫಲ್ಯದ ಪುರಾವೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಕರೀತಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತಹ ಅವರು, ಮೋದಿಜಿ, ನಿನ್ನೆ ಸಾರ್ವಜನಿಕರಿಂದ ತ್ಯಾಗಗಳನ್ನ ಕೇಳಿದ್ದೀರಾ. ಚಿನ್ನ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ಪೆಟ್ರೋಲ್ ಕಡಿತ ಬಳಸಿ, ಅಡುಗೆ ಎಣ್ಣೆಯನ್ನ ತಗ್ಗಿಸಿ, ಮೆಟ್ರೋ ಬಳಸಿ, ಮನೆಯಿಂದಲೇ ಕೆಲಸ ಮಾಡಿ, ಇವು ಉಪದೇಶವಲ್ಲ, ಇವು ಸರ್ಕಾರದ ಆರ್ಥಿಕ ವೈಫಲ್ಯದ ಸಾಕ್ಷಿಗಳು ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಲ್ಲ, ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇದಿಷ್ಟು ಮಾಡಬೇಡಿ ಅಂತ ಹೇಳಿ ಪ್ರಧಾನಿಯವರು ಹೇಳೋ ರೀತಿ ಅಲ್ಲವೇ ಇಲ್ಲ ಇದು. ಮೋದಿ ಹೇಳಿದ ಸೂತ್ರ ಹೈದರಾಬಾದ್ನಲ್ಲಿ ಮಾತನಾಡಿರೋದಕ್ಕೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನು ನೀಡಿ, ಪೆಟ್ರೋಲ್ ಡೀಸೆಲ್ ಬಳಕೆ ಕಮ್ಮಿ ಮಾಡಿ, ಸಾರ್ವಜನಿಕ ಸಾರಿಗೆಯನ್ನು ಬಳಸಿ, ಎಲೆಕ್ಟ್ರಿಕಲ್ ವಾಹನಗಳನ್ನು ಬಳಸಿ, 1 ವರ್ಷದವರೆಗೆ ಅನಗತ್ಯ ವಿದೇಶ ಪ್ರಯಾಣವನ್ನು ಮಾಡಬೇಡಿ, ಕನಿಷ್ಠ 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ, ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಿ, ಅಡುಗೆ ಎಣ್ಣೆ ಬಳಕೆಯಲ್ಲಿ ಮಿಥ್ಯೆಯ ವಹಿಸಿ, ರೈತರು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿ, ನೈಸರ್ಗಿಕ ಕೃಷಿಗೆ ಒತ್ತು ನೀಡಿ ಅಂತ ಹೇಳಿ ಇಷ್ಟೆಲ್ಲ ಭಾಷಣ ಉಗ್ದಿದ್ದಾರೆ. ಮೋದಿಯವರೇ, ನೀವು ಹೇಳಿರುವಂತಹ ಈ ಒಂದು ಹೇಳಿಕೆಯಿಂದ ಸಾಕಷ್ಟು ಕಂಪನಿಗಳು ಬಾಗಿಲು ಮುಚ್ಕೊಂಡು ಹೋಗಬೇಕು. ಅದರಲ್ಲಿ ಪ್ರಪ್ರಥಮವಾಗಿ ಬೈಕ್ ಮತ್ತು ಕಾರುಗಳ ಒಂದು ಕಂಪನಿ ಬಾಗಿಲು ಹಾಕ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ಚಿನ್ನದ ಅಂಗಡಿಯನ್ನು ಇಟ್ಕೊಂಡವರು 1 ವರ್ಷಗಳ ಕಾಲ ಬಾಗಿಲು ತೆಗಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ರೀತಿ ಹೇಳಿಕೆ ಕೊಟ್ಟರೆ ನಾವೆಲ್ಲಿಗೆ ಹೋಗಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೀವೇ ಆನ್ಸರ್ ಕೊಡಿ. ನಿಮ್ಗೇನನ್ಸುತ್ತೆ? ಮೋದಿಯವರ ನಿರ್ಧಾರ ಸರಿಯಾ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ.